ಜಮೀನಿನ ಜಗಳಕ್ಕೆ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸ್ನಾನ ಮಾಡ್ತಿದ್ದಂತ ಮಹಿಳೆ ಮೇಲೆ ಕೊಡಲಿಯಿಂದ ದಾಳಿಯನ್ನ ಮಾಡಿರೋದು. ಒಟ್ಟು ಹೋಗ್ತಾ ಹೊತ್ಕೊಂಡು ಹೋಗೋದು ಆಸ್ತಿನೇ ಅಲ್ವಾ, ಹಂಗಾಗಿ ಜೀವ ಹೋದ್ರೂ ಪರವಾಗಿಲ್ಲ, ನಮ್ಗೆ ಆಸ್ತಿ ಬೇಕು. ಜಮೀನಿನ ಜಗಳ ನೋಡಿ, ಮಾನವೀಯತೆ ಅನ್ನೋದೆಲ್ಲ ಇದೆಯಾ ಅಂತ ಪ್ರಶ್ನೆ ಮಾಡೋದಕ್ಕೆ ನಮಗೆ ಒಂಥರ ಅನ್ಸುತ್ತೆ. ಹಂಗಂದ್ರೆ ಏನು ಅಂತ ಕೇಳೋ ಜನ ಇದ್ದಾರೆ. ಈಗ ಜಮೀನಿನ ವಿಚಾರಕ್ಕೆ ಮಹಿಳೆ ಅನ್ನೋದನ್ನು ನೋಡದೆ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸ್ನಾನ ಮಾಡ್ತಿದ್ದಂಥ ಮಹಿಳೆಯ ಮೇಲೆ ಕೊಡ್ಲಿಯಿಂದ ದಾಳಿ ಮಾಡಿರೋದು, ಮನೆಯೊಳಗೆ ನುಗ್ಗಿ ಬರ್ಬರವಾಗಿ ಹತ್ಯೆ ಮಾಡಿರೋದು 32 ವರ್ಷದ ಅನಿತಾ ಎಂಬ ಮಹಿಳೆ ಭೀಕರವಾಗಿ ಕೊಲೆಗೆ ಈಡಾಗ್ಬಿಟ್ಟಿದ್ದಾರೆ. ಬೀದರ್ನ ಭಾಲ್ಕಿ ತಾಲೂಕಿನ ಗೋಟಾ ಗ್ರಾಮದಲ್ಲಿ ನಡೆದಿರುವಂಥ ಹತ್ಯೆ ಇದು. ಅದೇ ಗ್ರಾಮದ ಕೈಲಾಸ್ ಬೀರಾದಾರ್ ಎಂಬುವನಿಂದ ಕೊಲೆ ಮಾಡಲಾಗಿದೆ. ಆರೋಪಿ ಪತ್ತೆಗೆ ಪೊಲೀಸರು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಇದೊಂದು ಆಸ್ತಿ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಹೋಗ್ಬೇಕಾದ್ರೆಲ್ಲ ಹೊತ್ಕೊಂಡು ಹೋಗ್ತಾರಲ್ಲ, ಆಸ್ತಿ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾರಲ್ಲ, ಸೊ ಹಾಗಾಗಿ ಬೇರೆ ಜೀವ ತೆಗೆದ್ರೂ ಪರವಾಗಿಲ್ಲ, ಆಸ್ತಿ ಬೇಕು ನಮಗೆ. ಆಸ್ತಿ ಇಲ್ಲ ಅಂದರೆ ಆಗಲ್ಲ. ಮಹಿಳೆ ಅನ್ನೋದನ್ನು ನೋಡಿಲ್ಲ ಬಿಡಿ, ಆ ಮಹಿಳೆ ವಯಸ್ಸಾದರೂ ಬಿಡಿ, ಮನುಷ್ಯರು ಅನ್ನೋದನ್ನಾದರೂ ನೋಡಬೇಕಲ್ಲ. ಏನು ಇವರು ಜಾತ್ರೆಗಳಲ್ಲಿ ಹರಕೆಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಟ್ಟಂಗೆ ಹೋಗಿ ಕುಯ್ದು ಬರ್ತಾರೆ, ಚುಚ್ಚು ಬರ್ತಾರೆ, ಸಾಯಿಸಿ ಬರ್ತಾರೆ ಅಂದರೆ ಏನಂತ. ಆಮೇಲೆ ನಮ್ಮ ಕಾನೂನು ಸುವ್ಯವಸ್ಥೆ ಬಗ್ಗೆನೂ ಪ್ರಶ್ನೆ ಹುಟ್ಟುಕೊಡುತ್ತೆ. ಭಯನೇ ಇಲ್ವಾ ಕಾನೂನು ಅಂದರೆ, ಪೊಲೀಸರು ಅಂತಂದರೆ? ಯಾಕೆ ಈ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ? ಅದು ನೋಡಿ, ನೀವು ಈ ಮರ್ಡರ್ ಮಾಡಿದವ್ರ ಏಜ್ಗಳು ನೋಡಿ, ನೀವು 28, 26, 30, 35 ವರ್ಷದ ಒಳಗಡೆ ಅವರೇ ಮರ್ಡರ್ ಮಾಡ್ತಿರೋದು. ಅಂದರೆ ಯಾವ ಥರ ನಮ್ಮ ಯೂತ್ಸ್ ಎಲ್ಲಿ ಹೆಂಗೆ ಗಮನ ಹರಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ